ಹರೇ ಶ್ರೀನಿವಾಸ. ಹರಿಭಕ್ತಿ ಸಾರ ಕನಕದಾಸರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಅರ್ಥ ಸಮೇತ 56ರಿಂದ 60ನೇ ಪದ್ಯದವರೆಗೆ. ಕನಕದಾಸರು ವಿಶೇಷವಾದ ಕೀರ್ತನೆಗಳನ್ನು ರಚಿಸುತ್ತಿದ್ದರು. ವ್ಯಾಸತೀರ್ಥರಿಗೂ ಉಡುಪಿಗೂ ಒಂದು ಬಾಂಧವ್ಯವಿತ್ತು. ಆದ್ದರಿಂದ ಉಡುಪಿಯ ಮಠದವರು ವ್ಯಾಸತೀರ್ಥರನ್ನು ಉಡುಪಿಗೆ ಆಹ್ವಾನಿಸುತ್ತಾರೆ. ವ್ಯಾಸತೀರ್ಥರು ತಮ್ಮ ಶಿಷ್ಯನಾದ ಕನಕರನ್ನು ಸಹ ತಮ್ಮ ಜೊತೆಗೆ ಕರೆತರಲು ನಿರ್ಧರಿಸುತ್ತಾರೆ. ಅಲ್ಲದೆ ಕನಕರ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಸಹ ನಿರ್ಧರಿಸುತ್ತಾರೆ ವ್ಯಾಸತೀರ್ಥರು. ಆದರೆ ಉಡುಪಿಗೆ ಕನಕರು ಬರುವುದನ್ನು ಕೆಲವು ಕರ್ಮಠರು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಕನಕರು ಉಡುಪಿ ಮಠಕ್ಕೆ ಬರಬಾರದೆಂದು, ಅವರನ್ನು ಒಳಗೆ ಬಿಡಬಾರದೆಂದು ನಿರ್ಧರಿಸುತ್ತಾರೆ. ಕನಕರು ಬಂದಾಗ ಕೃಷ್ಣನ ದರ್ಶನಕ್ಕೆ ಅವರಿಗೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ, ಒಳಗೆ ಬಿಡುವುದೇ ಇಲ್ಲ. 4 ವಾರಗಳು ಕಳೆದರೂ ಸಹ ಕೃಷ್ಣನ ದೇವಾಲಯಕ್ಕೆ ಕನಕರನ್ನು ಬಿಡುವುದೇ ಇಲ್ಲ. ಆಗ ಕನಕರು ಸಹ ನಾನು ಕೃಷ್ಣನನ್ನು ನೋಡದೆ ಈ ಮಠದಿಂದ ತೆರಳುವುದಿಲ್ಲವೆಂದು ನಿರ್ಧರಿಸುತ್ತಾರೆ. ಹಾಗೆ ಸತತವಾಗಿ ದೇವಸ್ಥಾನದ ಪ್ರಾಂಗಣದಲ್ಲೇ ಭಕ್ತಿಯಿಂದ ಕೃಷ್ಣನನ್ನು ಸತತವಾಗಿ ಭಜಿಸುತ್ತಾರೆ. ಇದರಿಂದ ಶ್ರೀಕೃಷ್ಣ ಪರಮಾತ್ಮನು ಸಂತುಷ್ಟನಾಗಿ ಪಶ್ಚಿಮಾಭಿಮುಖವಾಗಿ ಭಜಿಸುತ್ತಿದ್ದ ಕನಕರಿಗೆ ತಾನೇ ತಿರುಗಿ ದರ್ಶನವನ್ನು ಕೊಡುತ್ತಾನೆ. ಈಗಲೂ ಸಹ ಕನಕರಿಗೆ ದರ್ಶನ ಕೊಟ್ಟ ಕನಕನ ಕಿಂಡಿ ಅಂತಲೇ ಹೆಸರು ಕರೆಯುವ ಆ ಕನಕನ ಕಿಂಡಿಯನ್ನು ನಾವು ಉಡುಪಿಗೆ ಹೋದಾಗ ನೋಡಬಹುದು. ಕನಕನ ಕಿಂಡಿ ಅಂತಲೂ ಹರಿಭಕ್ತರು ಆ ಕಿಂಡಿಯಿಂದಲೇ ಈಗಲೂ ಸಹ ಭಕ್ತರು ದರ್ಶನವನ್ನು ಪಡೆಯುತ್ತಾರೆ. ಎಂತಹ ಮಹಿಮಾನ್ವಿತರು ಕನಕದಾಸರು! ಭಗವಂತನನ್ನು ಭಕ್ತಿಯಿಂದ ತನ್ನ ಕಡೆಗೆ ತಿರುಗಿಸಿಕೊಂಡ ಮಹಿಮಾನ್ವಿತರು. ಅವರದೇ ರಚನೆಯಾದ ಹರಿಭಕ್ತಿ ಸಾರ ಪಠಿಸುತ್ತಿರುವುದೇ ನಮ್ಮ ಪುಣ್ಯವಾಗಿದೆ. ಪದ್ಯ 56ರಿಂದ 60 ಅರ್ಥ ಸಮೇತ. ಮಾಂಸರಕ್ತದ ಮಡುವಿನಲಿ ನವಮಾಸ ಜನನಿಯ ಜಠರದೊಳಗಿರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ. ಮಾಂಸರಕ್ತದ ಮಡುವಿನಲಿ ನವಮಾಸ ಜನನಿಯ ಜಠರದೊಳಗಿರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ. ಪ್ರಭುವಾರು ನೀ ಸಲಹಿದವನಲ್ಲವೇ, ಪ್ರಭುವಾರು ನೀ ಸಲಹಿದವನಲ್ಲವೇ, ಕರುಣಾ ಸಮುದ್ರನು ನೀನಿರಲು ಕಮಲಾಸನನ ಹಂಗೇಕೆ. ರಕ್ಷಿಸು ನಮ್ಮನವರತ, ರಕ್ಷಿಸು ನಮ್ಮನವರತ. ಬಲು ಮೃಗವು ಮರ ಪಕ್ಷಿ ಕೀಟಕ ಜಲಚರೋ ಗದಿ ಜನಿಸಿದೆನು, ಕೋಟಲೆಗೊಳಿಸಬೇಡ ಕಟ ಮಾನವನಾದ ಬಳಿಕಿನ್ನು. ಬಲು ಮೃಗವು ಮರ ಪಕ್ಷಿ ಕೀಟಕ ಜಲಚರೌಘದಿ ಜನಿಸಿದೆನು, ಕೋಟಲೆಗೊಳಿಸಬೇಡ ಕಟ ಮಾನವನಾದ ಬಳಿಕಿನ್ನು. ಕೊಲಿಸದಿರು ಯಮನಿಂದ ಮುರಹರ, ಕೊಲಿಸದಿರು ಯಮನಿಂದ ಮುರಹರ. ಒಲಿದು ನಿನ್ನನು ಭಜಿಸುವವರಿಗೆ, ಕೊಲಿಸದಿರು ಯಮನಿಂದ ಮುರಹರ. ಒಲಿದು ನಿನ್ನನ್ನು ಭಜಿಸಿದವರಿಗೆ ಕೊಲೆಗೆ ಕಾರಣವೇನು. ರಕ್ಷಿಸು ನಮ್ಮನವರತ, ರಕ್ಷಿಸು ನಮ್ಮನವರತ. ಪಂಚಭೂತದ ಕಾಯದೊಳು ನೀ ವಂಚಿಸದೆ ಇರುತ್ತಿರಲು, ಪೂರ್ವದ ಸಂಚಿತದ ಫಲವೆನ್ನಲೇಕಿದು
ಮರುಳುತನದಿಂದ ಮಿಂಚುವವರಿನ್ನುಂಟೇ ತಿಳಿಯ ಪ್ರಪಂಚವೆಲ್ಲಕ್ಕೆ ತಪ್ಪಿದವನೀ ಕೊಂಚಗಾರನ ಕೃಷ್ಣ. ಪಂಚವೆಲ್ಲಕ್ಕೆ ತಪ್ಪಿದವನೀ ಕೊಂಚಗಾರನ ಕೃಷ್ಣ. ಕೃಷ್ಣ ರಕ್ಷಿಸು ನಮ್ಮ ನನವರತ. ಕೃಷ್ಣ ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ರಕ್ತ ಮಾಂಸಗಳ ಮಡುವಿನಲ್ಲಿ ಇದ್ದೆನು. ಅಲ್ಲಿಯೂ ನನ್ನ ಯೋಗಕ್ಷೇಮಗಳನ್ನು ನೋಡಿಕೊಂಡು ಸಲಹಿದ ಪ್ರಭು ನೀನಲ್ಲವೇ? ಅಲ್ಲಿಯೂ ನಮ್ಮನ್ನು ರಕ್ಷಿಸಿದವನು ನೀನಲ್ಲವೇ? ದಯಾ ಸಮುದ್ರನಾದ ನೀನಿರುವಾಗ ಬ್ರಹ್ಮನನ್ನು ನಾನು ಲೆಕ್ಕಿಸಲಾರೆ. ಅವನ ಹಂಗೇನು ರಕ್ಷಿಸು ನಮ್ಮ ನನವರತ. ದಯಾ ಸಮುದ್ರನಾದ ನೀನಿರುವಾಗ ರಕ್ಷಿಸು, ನೀನಿರುವಿಯಾ, ನನ್ನನ್ನು ರಕ್ಷಿಸು ನಮ್ಮ ನನವರತ. ಇದುವರೆಗೆ ಮೃಗ, ಮರ, ಹಕ್ಕಿ, ಹುಳ್ಳು, ಮೀನು ಮುಂತಾದ ನಾನಾ ಯೋನಿಗಳಲ್ಲಿ ಹುಟ್ಟಿ ಅಲೆದು ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ನಾನಾ ಜನ್ಮಗಳಲ್ಲಿ ಹುಟ್ಟಿ ಈಗ ನಾನು ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ಇನ್ನು ಕೋಟಲೆಗೊಳಿಸಬೇಡ ಅಕಟ, ಮತ್ತೆ ಯಮನಿಂದ ಕೊಲ್ಲಿಸಬೇಡ ಹೇ ಮುರಾರಿ. ಮತ್ತೆ ಯಮನಿಂದ ಕೊಲ್ಲಿಸಬೇಡ ಹೇ ಮುರಾರಿ. ಭಕ್ತಿಯಿಂದ ನಿನ್ನನ್ನು ಭಜಿಸುವ ನನ್ನನ್ನೇ ಮತ್ತೆ ಮತ್ತೆ ಕೊಲೆಗೆ ಈಡು ಮಾಡಲು ಕಾರಣವೇನು? ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಂಬ ಪಂಚಭೂತಗಳಿಂದಾದ್ದು ಈ ಶರೀರ. ಇದರಲ್ಲಿ ತಪ್ಪದೆ ನೀನು ಇರುತ್ತಿರುವಾಗ ಈ ಶರೀರವು ನನ್ನ ಸಂಚಿದ ಫಲವೆಂದು ಹೇಳುವುದೇಕೆ? ನೋಡಿ, ಎಷ್ಟು ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಂಬ ಪಂಚಭೂತಗಳಿಂದಾದ್ದು ಈ ಶರೀರ. ಇದರಲ್ಲಿ ತಪ್ಪದೆ ನೀನು ಇರುತ್ತಿರುವಾಗ ಈ ಶರೀರವು ನನ್ನ ಸಂಚಿತದ ಫಲವೇನು ಹೇಳುವುದೇಕೆ? ಈ ಶರೀರವು ನಿನ್ನ ಅನುಗ್ರಹದಿಂದಲೇ ದೊರಕಿದೆ. ಈ ಶರೀರವು ನಿನ್ನ ಅನುಗ್ರಹದಿಂದಲೇ ದೊರಕಿದೆ. ಮರುಳುತನದಿಂದ ತಪ್ಪು ಮಾಡದವರು ಯಾರಿದ್ದಾರೆ? ಜನರಿಗೆ ಗೋಚರಿಸದೆ ಈ ಪ್ರಪಂಚದಲ್ಲಿ ಮೀರಿ ನಿಂತ ನೀನು ಸಾಮಾನ್ಯನೇ? ಹೇ ಕರುಣಾಳು ಭಗವಂತ, ಜಗದ್ರಕ್ಷಕ, ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಹಲವು ಕರ್ಮಗಳಿಂದ ಮೂತ್ರದ ಬಿಲಗಳಲ್ಲಿ ಸಂಚರಿಸಿ ಪದವಿಯ ಫಲವ ಕಾಣದೆ ಹೊಲದುಪ್ಪಿದೆನ್ನೆನ್ನ ದೇಹದಲ್ಲಿ. ಒಲಿದು ನೀನಿರೆ ನಿನ್ನ ಸಲುಗೆಯ ಒಲುಮೆಯಲಿ ಬರಸೆಳೆವೆ ಮುಕುತಿಯ ಲಲನಯನೆ ತಳುವಿಲ್ಲ. ಒಲಿದು ನೀನಿರೆ ನಿನ್ನ ಸಲುಗೆಯ ಒಲುಮೆಯಲಿ ಬರಸೆಳೆವೆ ಮುಕುತಿಯ ಲಲನಯನೆ ತಳುವಿಲ್ಲ. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಎತ್ತಿದೆನು ನಾನಾ ಶರೀರವ ಹೊತ್ತು ಹೊತ್ತಲೆಸಿದೆನು ಸಲಬೇಸತ್ತು ನಿನ್ನಯ ಪದವ ಕಾಣದೆ. ಎತ್ತಿದೆನು ನಾನಾ ಶರೀರವ ಹೊತ್ತು ಹೊತ್ತಲಿಸಿದೆನು ಸಲಬೇಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದೆನು. ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ, ಸತ್ತು ಹುಟ್ಟುವ ಹಿಟ್ಟು ಹಿಂಗುವ, ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ ಸುತ್ತ ತೊಡಕನು ಮಾಣಿಸಲೇ ಪುರುಷೋತ್ತಮನೇ. ಸುತ್ತು ತೊಡಕನು ಮಾಣಿಸಲೆ ಪುರುಷೋತ್ತಮನೇ. ಮನವಲಿದು ರಕ್ಷಿಸು ನಮ್ಮ ನನವರತ. ಮನವಲಿದು ರಕ್ಷಿಸು ನಮ್ಮ ನನವರತ. ಮನವಲಿದು ರಕ್ಷಿಸು ನಮ್ಮ ನನವರತ. ನನ್ನ ಕರ್ಮಗಳ ದೆಸೆಯಿಂದ ಮೂತ್ರದ ಬಿಲದಲ್ಲಿ ಅಲೆದೆಲೆದು ನಾನಾ ಜನ್ಮಗಳನ್ನೆತ್ತಿದನು. ಅಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ನನ್ನ ಕರ್ಮಗಳ ದೆಸೆಯಿಂದ ಮೂತ್ರದ ಬಿಲದಲ್ಲಿ ಅಲೆದೆಲೆದು
ನಾನಾ ಜನ್ಮಗಳನ್ನೆತ್ತಿದೆನು, ಸರಿಯಾದ ಫಲವನ್ನು ಕಾಣದೆ ದಾರಿ ತಪ್ಪಿದೆನು. ಹೇ ಭಗವಂತ, ಹೇ ಪರಮಾತ್ಮ, ದಾರಿ ತಪ್ಪಿದೆನು. ನನ್ನ ದೇಹದಲ್ಲಿ ನೀನು ಅಂತರ್ಯಾಮಿಯಾಗಿ ನೆಲೆಸಿದ್ದರೂ ನಿನ್ನ ಒಲುಮೆಯನ್ನು ಪಡೆದು ಮುಕ್ತಿ ಎಂಬ ತರುಣಿಯರನ್ನು ಪಡೆಯಲು ನನ್ನಿಂದಾಗಲಿಲ್ಲ. ರಕ್ಷಿಸುವ ನಮ್ಮ ನನವರತ. ಹೇ ಪುರುಷೋತ್ತಮ, ಇದುವರೆಗೂ ನಾನಾ ಶರೀರಗಳಲ್ಲಿ ಜನ್ಮವೆತ್ತಿದೆನು, ಬೇರೆ ಬೇರೆ ದೇಹಗಳನ್ನು ಹೊತ್ತು ಹೊತ್ತು ಅಲೆದೆನು. ನಿನ್ನ ಪಾದವನ್ನು ಕಾಣದೆ ತೊಳಲಿ ಬಳಲಿದೆನು. ಸಾಯುವುದು, ಹುಟ್ಟುವುದು, ಸಾಯುವುದು, ಹೀಗೆ ತುದಿಯಿಲ್ಲದೆ ಸುತ್ತುವ ತೊಡಕನ್ನು ಸ್ವಾಮಿ ಕೃಪೆಯಿಂದ ಪರಿಹರಿಸು. ಸಲಹುವುದು, ಹುಟ್ಟುವುದು, ಸಾಯುವುದು, ಹುಟ್ಟುವುದು, ಸಾಯುವುದು, ಈ ಸುತ್ತಿನಿಂದ ತೊಡಕನ್ನು ಸ್ವಾಮಿ ಪರಿಹರಿಸು, ಕೃಪೆಯಿಂದ ಪರಿಹರಿಸು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಅಂತ ಸುಂದರವಾಗಿ ಅರ್ಥಗರ್ಭಿತವಾಗಿ ಈ ಪದ್ಯಗಳಲ್ಲಿ ಕನಕದಾಸರು ಆ ಪರಮಾತ್ಮನಲ್ಲಿ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ. ಈ ಅರ್ಥವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಮತ್ತೊಮ್ಮೆ ಕನಕದಾಸರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳು.